ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳು ಮಾನ್ವಿ ಡಿಪೋ ಮುಂದೆ ರಾಜ್ಯ ಹೆದ್ದಾರಿ ರಸ್ತೆ ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಅಲ್ಲದೆ ನಮ್ಮ ಸಮಸ್ಯೆ ಕೇಳಿ ಸ್ವಾಮಿ ಎಂದು ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ದಾರೆ. ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣದ ಅನುಕೂಲಕ್ಕಾಗಿ ಬಸ್ಸುಗಳನ್ನ ಬಿಡುತ್ತೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಂಕೇಶ್ವರ ಮಾರ್ಗದ ಬಸ್ ಬಾರದ ಕಾರಣ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ, ನಿಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿ ಸ್ವಾಮಿ. ವಿದ್ಯಾರ್ಥಿಗಳೇ ಬೀದಿಗೆ ಬಂದು ನಮ್ಮ ಊರಿಗೆ ಬಸ್ ಬರ್ತಾ ಇಲ್ಲ, ನಮ್ಮ ಶಿಕ್ಷಣದ ಗತಿ ಏನು ಅಂತ ಕಿಡಿಕಾರ್ತಾ ಇದ್ದಾರೆ. ಊರಿಗೆ ಬಸ್ಸೇ ಬರೋದಿಲ್ಲ ರೀ, ಮತ್ತೆ ವಾರಾಗ 3 ಸಲ ಬರ್ತದ್ರಿ, ಬಸ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಾವೇನ್ ಮಾಡಮ್ರಿ, ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ ಹಂಗ ಹೇಳ್ತಾರ್ರಿ. ಯಾಕಿಲ್ಲ ಅಂದ್ರೆ ನಮ್ಮೂರಿಗಿಲ್ಲ ಅಂದ್ರೆ ನಾವೇನ್ ಮಾಡಮ್ಮ, ಎಲ್ಲ ಊರಿಗೆ ಅದ ನಿಮ್ಮೂರಿಗೆ ಇಲ್ಲ ಅಂತ ಅವ್ರು ಹೇಳ್ತಾರ್ರಿ. ಅವಾಗ ನಾವು ಯಾಕ್ರಿ ಅಂಕಲ್ ಎಲ್ಲ ಊರಿಗಿದ್ರೆ ನಮ್ಮೂರಿಗೆ ಯಾಕಿಲ್ಲ ಅಂತ ನಾವು ಕೇಳಿದ್ರೆ, ಮತ್ತೆ ಬಸ್ ಬಂದ್ರು ಸಾದಾಪುರ್ ಸೀಕಲ್ ಇವರೆಲ್ಲ ಸ್ಟ್ರಿಕ್ ಮಾಡ್ತಾರ್ರಿ. ನಾವೇನ್ ಮಾಡ್ರಿ, ಶಾಲೆ ಕಲಿಯವ್ರಿ, ರೊಕ್ಕ ಕಟ್ತೀವ್ರಿ ನಾವು, ಇಲ್ಲೇನ್ ನಮಗ ಅವೆಲ್ಲ ಆತದ್ರಿ. ಏನ್ ಮಾಡಮ್ಮ, ಅವ್ರಿಗೆ ಸ್ವಲ್ಪನ ತಿಳಿಬೇಕಲ್ಲ. ಆ ದದ್ದಲ್ ಬಸನಗೌಡ ಅಂದ್ರು ನಮ್ಮ ಊರಿಗೆ ಬಂದ್ ಒಂದ್ ಚೂರು ನೋಡೋದೇ ಇಲ್ಲ ರೀ. ನಮ್ಮ ಊರಿಗೆ ಅಂದ್ರು ಬರ್ರಿ ಅಂದ್ರೆ ಯಾವಾಗ ಬರ್ತಾರಂದ್ರೆ ಅವ್ರಿಗೆ ರೊಕ್ಕ ಕಟ್ಟೋ ದಿವಸ ಬರ್ತಾರ್ರಿ. ಅವ್ರ ಕೇಳ್ಬೋದ್ರಿ, ಡಿಪೋಗ್ ಹೋಗಿದ್ರಿ. ಸರಿ, ನಾವು ಡಿಪೋಗ್ ಬಂದ್ರಿ ಅವ್ರು ಏನ್ ಹೇಳ್ತಾರೆ, ಡಿಪೋಗ್ ಬರೋ ರೂಲ್ಸ್ ನಿಮಗೆ ಇಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ರೀ ನಮಗ್ ಡಿಪೋಗ್ ಬರೋ ರೂಲ್ಸ್ ಇದೆ ತಾನೇ, ನಮಗ್ ಬಸ್ ಬೇಕಿಲ್ಲೇನಾ? ಅವ್ರು ಡಿಪೋದವ್ರು ಹೇಳ್ತಾರ್ರಿ, ಡಿಪೋ ಬಾರಿಗೋ ಅವಶ್ಯಕತೆ ನಿಮಗ್ ಇಲ್ಲ ರೀ, ಡಿಪೋಗ್ ಬರೋ ಅಧಿಕಾರ ನಿಮಗ್ ಇಲ್ಲ ಅಂತ ಹೇಳ್ತಾರ್ರಿ. ಡಿಪೋದವ್ರು ಹೇಳ್ತಾರ್ರಿ. ಮತ್ತೆ ಕಂಡಕ್ಟರ್ ಡ್ರೈವರ್ಗೆ ಹೇಳಿದ್ರೆ ನಾವೇನ್ ಮಾಡಮ್ಮ ಅಂತ ಹೇಳ್ತಾರ ಅವ್ರಿ. ಮತ್ತೆ ಕಂಡಕ್ಟರ್ಗೆ ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ, ನೀವು ಎಸಿ ಕಾರಲ್ಲಿ ಜುಮ್ಮೆಂದು ತಿರುಗೋದು ಬಿಟ್ಟು ನಿಮಗೆ ಮತ ನೀಡಿದ ಜನರ ಸಮಸ್ಯೆ ಕೇಳ್ರಿ ಸ್ವಾಮಿ. ವಿದ್ಯಾರ್ಥಿಗಳು ನಮಗೆ ಬಸ್ ಬಿಡಿ ಅಂತ ಕೇಳಿ ಮಾನ್ವಿ ಡಿಪೋ ಮ್ಯಾನೇಜರ್ ವಿದ್ಯಾರ್ಥಿಗಳನ್ನ ಗದರುತ್ತಾರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಉಚಿತ ಪ್ರಯಾಣದ ನೆಪದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಆಪತ್ತು ತರುತ್ತೀರಾ ಅಂದ್ರೆ ಏನ್ರಿ ಸ್ವಾಮಿ? ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮಗಳಿಗೆ ಬಸ್ ಬರುತ್ತಿಲ್ಲ ಅಂದ್ರೆ ಏನಿದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಎಂದು ಹೇಳೋದ್ರ ಮುಖೇನ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿನ ಬಸ್ಸಿಗೆ ಬರ್ತೀನಿ. ಬಸ್ಸು ಒಂದಿನ ಬರುತ್ತೆ, 3 ದಿನ ಬಿಡುತ್ತೆ. ನಾವೇನು ಮಾಡಬೇಕು ಸರ್? ಶಾಲೆನಲ್ಲಿ ಸುಮ್ಮನೆ ಹೊಡಿತಾರೆ ಸರ್. ಹೇಳಿದ್ರೆ ನಾವೇನು ಮಾಡಂದಪ್ಪ, ದಿನ ಅದು ಕರೆಕ್ಟ್ ಬರೋ ಟೈಮಿಗೆ ಬರ್ತದೆ ಅಂತ ಅಂತಾರೆ ಸರ್. ಹೌದು ಸರ್, ದಿನ ಲೇಟ್ ಆಗುತ್ತೆ. 8:30 ಬರ್ತಾರೆ ಬಸ್, ಒಂದೊಂದು ದಿವಸ 8:30 ಬರ್ತದೆ ಸರ್. ಅಲ್ಲಿ ಪ್ರೇಯರು 9:15 ಸ್ಟಾರ್ಟ್ ಆಗುತ್ತೆ ಸರ್. 9:15 ಸ್ಟಾರ್ಟ್ ಆಗುತ್ತೆ ಸರ್. ಒಂದೊಂದು ದಿನ ಲೇಟ್ ಆದಾಗ ಹೊಡಿತಾರೆ ಸರ್, ಗ್ರೌಂಡ್ ತುಂಬ ಓಡಾಡಿಸ್ತಾರೆ ಸರ್. 6 ಗಂಟೆ ಬಸ್ ಕೂಡ ಇಲ್ಲ, 6 ಗಂಟೆ ಬಸ್ ಕೂಡ ಇಲ್ಲ. ಏನು ಇಷ್ಟು ರೊಕ್ಕ ಕಟ್ಟೋಗಿ ಅಂಕಲ್, ಬಸ್ಸಿಗೆ ನಮ್ಮ ಸ್ಪೆಷಲ್
ಬಸ್ ಬಿಡ್ಬೇಕು ಅಂಕಲ್. ಇವು ತಾಂಡಕ್ ಹೋಗಿ ಬರ್ತದ ಅಂಕಲ್, ಕಾಲು ಇಡಕ್ ಕೂಡ ಇರಲ್ಲ. ಊಟ ಮಾಡಲ್ಲ ಹಂಗೆ ಬರ್ತಾವ. ದಿನ ಸ್ಕೂಲಿಗೆ ಬಂದು ಊಟ ಮಾಡ್ತೀವಿ ಅಂಕಲ್. ನಮ್ಮ ಊರಿಂದ ವಾರಕ್ಕೆ 3 ಸರ್ತಿ ಬಸ್ ಬರೋದು, ಮತ್ತೆ ಮಿಕ್ಕ ದಿನ ಬರೋದೇ ಇಲ್ಲ. ವಾರಕ್ಕೆ 3 ಸರ್ತಿ ಬಸ್ ಬರಲ್ಲ ಅಂದ್ರೆ ನಾವು ಓದೋರು ಏನು ಮಾಡಬೇಕು? ನಾವು ಓದಕ್ಕೆ ಬಂದಿವಿ ಸುಮ್ಮನೆ ಬಸ್ಸಲ್ಲಿ ತಿರುಗಾಡಕ್ಕೆ ಬಂದೀವಿ. ಟೈಮ್ ಟೇಬಲ್ ಆದ ನಮಗೂ ಕಾಲೇಜಿಗೆ ಹೋದ್ರೆ ಸಾರ್ ಅವ್ರು ಭಯಕ್ಕೆ ಕುಂತಾರೆ. ಅಲ್ಲಿ ಏನು ಬೇಕು ಬಸ್ ಬಂದಿಲ್ಲ ಅಂದರೆ ಏನು ರೀಸನ್ ಬೇಕಿಲ್ಲ, ನಿಮ್ಮದು ಕಾಲೇಜಿಂದ ಹೊರಗೆ ಹೋಗ್ರಿ ಅಂತಾರೆ. ಏನು ಹೇಳ್ಬೇಕು ನಾವು? ಇವು ಸ್ಕೂಲ್ ಹುಡುಗರು ಪಾಪ ಅವರು ಊಟ ಮಾಡಲ್ಲ. 8 ಗಂಟೆ ಬಸ್ ಹೆಂಗೆ ಬರ್ತೀವಿ? ಏನು ಬಸ್ ಅಂತ ಏನು ರೆಸ್ಪಾಂಡೇ ಇಲ್ಲ ಯಾರಿಗೆ ಇಲ್ಲಿ ಡಿಪೋ ಅವ್ರಿಗೂ. ಏನು ವಾರಕ್ಕೆ 1 ಸರ್ತಿ ಅಂದರೆ ಹೌದಪ್ಪ ಅಂತ ಹೇಳಕ್ಕೆ, ವಾರಕ್ಕೆ 3-4 ಸರ್ತಿ ಬಸ್ಸೇ ಬರಲ್ಲ. ಬಂದರು 8 ಗಂಟೆ ಬಸ್ 9ಕ್ಕೆ ಬರ್ತೀವಿ. ನಾವು ಕಾಲೇಜ್ ಹೋಗಿದ್ರೆ ನಿಮ್ಮ ಟೈಮ್ ಟೇಬಲ್ ಇಲ್ಲ ಅಂತ ಬೈತಾರೆ. ನಾವು ಏನು ಹೇಳ್ಬೇಕು ಅವರಿಗೆ? ಕಾಲೇಜ್ ಅವ್ರಿಗೆ ಏನು ಹೇಳ್ಬೇಕು ನೀವು ಹೇಳ್ರಿ. ಬಸ್ ಬೇಕಂದ್ರೆ ಬಸ್ ಬೇಕು ಅಷ್ಟೇ. ತಾಲೂಕು ಮಾನವಿ. ಬಸನಗೌಡ. ಯಾರು ಕೇರ್ ಮಾಡಲ್ಲ ಸರ್, ಹೇಳಿವಿ. ಯಾರು ಕೇರ್? ನೈಟ್ ಬಸ್ ಬರ್ತದ ವಾಪಸ್ ಹೋಗ್ಬಿಡ್ತದ. ಯಾಕಂದ್ರೆ ಗೊತ್ತಿ ಡಿಪೋ ಬಸ್ ಇಲ್ಲ ಅಂತಾರ್ರಿ, ಬಸ್ ಇಲ್ಲ ಅಂತಾರ್ರಿ. ಬಸ್ ಇಲ್ಲ ರೀ. ನಾವು ಓದಕ್ ಬಂದಿವಿ. ಟೈಮಿಗೆ ಬಸ್ ಹೋದ್ರೆ ನಾವು ಓದ್ಕೊಂಡು ಓದ್ತೀವಿ. ಬಸ್ಸೇ ಬರಲ್ರಿ. ವಾರಕ್ಕೆ 3 ಸರ್ತಿ ಬಸ್ ಬರಲ್ರಿ. ನಾವು ಏನು ಓದ್ಬೇಕು? ಅದೇ ನಮ್ಮ ಸಮಸ್ಯೆ, ಬಸ್ಸಿನ ಸಮಸ್ಯೆ ನಮ್ಗೆ ಅಷ್ಟೇ. ನೈಟ್ ಬಸ್ ಬರ್ತದ್ರಿ. ಶುಂಕೇಶ್ವರ ತಾಂಡಕ್ಕೆ ವಾರದಲ್ಲಿ 3 ದಿನ ಬಸ್ ಬರೋದು, 3 ದಿನ ಬಸ್ ಬರೋದು. ಆದರೂ ರಾತ್ರಿ ಹೊತ್ತು ಬರ್ತಾರ, ರಾತ್ರಿ ಹೊತ್ತು ವಾಪಸ್ ಬಂದ್ಬಿಡ್ತಾರ. ಆದ್ರೂ ಡಿಪೋ ಅವ್ರಿಗೆ ಫೋನ್ ಮಾಡಿದ್ರೆ ಡಿಪೋ ಅವ್ರು ಏನಂತಾರ, ಬಸ್ ಬಿಟ್ಟಿದಲ್ಲಪ್ಪ ಯಾಕೆ ಬಂದಿಲ್ಲ ಅಂತ ಅಂತಾರೆ ಅವರು. ಮತ್ತು ಇನ್ನೊಂದು ಸರಿ ಫೋನ್ ಮಾಡಿದ್ರೆ ಇಲ್ಲಪ್ಪ ಬರ್ತದ, ಅಲ್ಲಿ 2ನೇ ಬಸ್ ಸೆಕೆಂಡಾಗಿ ಲೇಟಾಗಿ ಬರ್ತದ ಅದಿದಂತಾರೆ. ಅದಾದಮೇಲೆ ಇಷ್ಟು ಹುಡುಗರು ಅದಾರ. ಟೋಟಲಾಗಿ ನಮ್ಮೂರಿಂದ ಮಾನಿಗೆ ಬರಬೇಕಾದ್ರೆ ಸುಮಾರು 8 ಹಳ್ಳಿಗಳದಾವೆ. 8 ಹಳ್ಳಿಗಳಿಗೆ ಸುಮಾರು 3ರಿಂದ 4 ಬಸ್ ಬೇಕಾಗತ್ತೆ. ವಿದ್ಯಾರ್ಥಿಗಳು ಎಷ್ಟಿದಾರ ಅಂದರೆ ಸುಮಾರು ಒಂದು 200ರಿಂದ 300 ವಿದ್ಯಾರ್ಥಿಗಳದಾರ. ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೋದು ನೀವೇ ಹೇಳಿ ಸರ್, ಹೇಳಿ ಸರ್. ಯಾವುದೇ ಶಾಸಕರಿಗೆ ಹೇಳಿದ್ರು, ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಿಗೆ ಹೇಳಿದ್ರು, ಯಾವ ಕೆಲಸ ನಿರ್ವಹಿಸಿದ್ರಲ್ಲ ಸರ್ ಅವರು, ನಿರ್ವಹಿಸಿದಿರಲ್ಲ. ಮತ್ತೆ ಡಿಪೋವಾಗಿ ಬರ್ರಿ ಬಸ್ ಕೇಳಮ್ಮ ಅದು ಇದು ಕೇಳಮ್ಮ ಅಂತ ಹೇಳಿದ್ರೆ ಯಾವ ಶಾಸಕನು ಬರಲ್ಲ ಸರ್. ನಮ್ಮೂರಿನ ಸದಸ್ಯರು 4 ಜನ ಅದಾರ ಸರ್. ಗದ್ದಲ್ ಬಸನಗೌಡ ಸರ್. ಏನು ಹೇಳಿಲ್ಲ ಸರ್ ಅವ್ರಿಗೆ, ಹೇಳಿಲ್ಲ ಸರ್. ಅವ್ರು ಕೇರ್ ಮಾಡಿದ್ರೆ ಹೇಳ್ತೀವಿ ಸರ್, ಆದರೆ ಹೇಳಿಲ್ಲ. ಅವರು ಬೇರೆ ಊರಲ್ಲಿ ಇರ್ತಾರ, ಊರಿಗೆ ಮಾತ್ರ ಬರೋದಿಲ್ಲ. ನಮ್ಮೂರಿಗೆ ಬರಲ್ಲ ರೀ, ಕೆಲಸನೂ ಮಾಡ್ತಿಲ್ಲ ನಮ್ಮೂರಿಗೆ. ಅದು ಸ್ವಲ್ಪ ಕೆಲಸ ನಿಂತದಕ್ಕೆ ಬರಲ್ಲ ಆತ ಊರಿಗೆ. ನಾವು ಪಬ್ಲಿಕ್ ಹೇಳ್ತೀವಿ ಅಷ್ಟೇ ಸರ್. ಇದರಲ್ಲಿ ಮುಚ್ಚುಮರೆ ಅನ್ನೋದು ಯಾವುದೂ ಇಲ್ಲ ಸರ್. ಇಷ್ಟು ಹುಡುಗರ ಭವಿಷ್ಯ ಹಾಳಾಗುತ್ತದ. ಅಷ್ಟು ಹುಡುಗರ ಭವಿಷ್ಯ ಸರಿಯಾಗಬೇಕಂದ್ರೆ ನಮ್ಗೆ ಸರಿಯಾಗಿ ಬಸ್ ಬಿಡಬೇಕು, ಸರಿಯಾಗಿ ಕಾಲೇಜಿಗೆ ಹೋಗ್ಬೇಕು, ಓದ್ಬೇಕು, ಬರ್ಬೇಕು ಅಷ್ಟೇ. ಅಷ್ಟಷ್ಟು ರೊಕ್ಕ ಕಟ್ತಾ ಇದೀವಿ ಸರ್. ಒಂದು ಕಾಲೇಜು ಒಂದು ಸ್ಕೂಲಿಗೆ ಅಂದ್ರೆ 8ರಿಂದ 9 ಸಾವಿರ 10 ಸಾವಿರ ಕಟ್ತಾ ಇದೀವಿ. ಒಬ್ರು ಕೇರ್ ಮಾಡ್ತಿಲ್ಲ. ಬಸ್ ಬಿಡ್ರಂದ್ರೆ ಬಸ್ ಇದು ಮಾಡ್ತದ, ಅದು ಬರ್ತದ, ಸ್ವಲ್ಪ ಕಂಡಕ್ಟರ್ ಶಾರ್ಟೇಜ್ ಅದಾರ ಅದಿದಂತಾರೆ ಸರ್.